ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ 2 ದೊಡ್ಡದಾಗಿರೋ ಈರುಳ್ಳಿ, 3 ಟೊಮ್ಯಾಟೊ, ಕಾಯಿ ತುರಿ, ಬೆಳ್ಳುಳ್ಳಿ, 6 ಮೊಟ್ಟೆನ ತೊಗೊಂಡಿದ್ದೀನಿ. ಹಾಗೆ ಮನೇಲೇ ಮಾಡಿರೋಂತಹ ಸಾಂಬಾರು ಪುಡಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇದರ ಜೊತೆಗೆ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆನ ಸಹ ತೊಗೊಂಡಿದ್ದೀನಿ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಜಾರ್ಗೆ ಕಾಯಿ ತುರಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮ್ಯಾಟೊನ ಹಾಕಿ ಸಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತು ನಾನು ಇಲ್ಲೇ ಸಾಂಬಾರು ಪುಡಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಇಲ್ಲಿ ಸ್ಕಿಪ್ ಮಾಡಿ ಒಗ್ಗರಣೆಗೆ ಹಾಕಬೇಕಾದ್ರೇ ಸಹ ನೀವು ಸಾಂಬಾರು ಪುಡಿನ ಆ್ಯಡ್ ಮಾಡಿಕೊಂಡು ಕುದಿಸ್ಕೋಬೋದು. ಬಟ್ ನಾನಿಲ್ಲಿ ಮಿಕ್ಸಿ ಮಾಡುವಾಗಲೇ ಸಾಂಬಾರು ಪುಡಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ವಾಟರ್ ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಸಹ ಆ್ಯಡ್ ಮಾಡ್ಕೊಂಡು ರುಬ್ಕೊಳ್ಳೋಣ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತೀನಿ. ಫಸ್ಟು ಒಂದು ಪ್ಯಾನಲ್ಲಿ 3-4 ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆ, ಸಾಸಿವೆನ ತೊಗೊಂಡು ಒಗ್ಗರಣೆಯಲ್ಲಿ ಸಿಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊನೂ ಇಲ್ಲೇ ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇವಾಗ ಏನು ರುಬ್ಕೊಂಡಿದ್ವಿ ಮಸಾಲ, ಅದನ್ನು ನಾನಿವಾಗ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತು ಆವಾಗ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ತಳ ಹಿಡಿತು ಅಂದರೆ ಅದೇ ಸ್ಮೆಲ್ ಬರುತ್ತೆ, ಚೆನ್ನಾಗೂ ಅನಿಸಲ್ಲ. ಸೊ ಆದಷ್ಟು ತಿರುಗ್ಕೊಳ್ತಾ ಇರಿ, ನೀಟಾಗಿ ಕುದಿ ಬರೋವರೆಗೂ ಕೈ ಆಡ್ತಾ ಇರಿ. ಇವಾಗ ಇಲ್ಲಿ ಏನಾದರೂ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಖಾರನ ಕಮ್ಮಿ ಅನಿಸಿದ್ರೆ ಖಾರ ಪುಡಿ ಅಥವಾ ಸಾಂಬಾರು ಪುಡಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಖಾರ ಬೆಂದಿದೆ ಅಂತ ಅನಿಸಿದ ಮೇಲೆ ಸಿಮ್ಗಿಟ್ಬಿಟ್ಟು ಮೊಟ್ಟೆನ ನಿಧಾನಕ್ಕೆ ಓಪನ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಮೊಟ್ಟೆನ ಹಾಕಬೇಕಾದ್ರೆ ತುಂಬ ಕದಲೋದೆಲ್ಲ ಮಾಡಬೇಡಿ. ಏನಕ್ಕೆ ಅಂದರೆ ಅದು ಸಾಂಬಾರು ಒಳಗಡೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ ಥರ ಆದರೆ ಚೆನ್ನಾಗಿ ಅನಿಸಲ್ಲ. ಅದು ಸಿಮ್ಮಲ್ಲಿ ಇರಬೇಕಾದ್ರೆ ಸ್ವಲ್ಪ ಕೂಲ್ ಆಗಿರುವಾಗ ಮೊಟ್ಟೆನ ಓಪನ್ ಮಾಡಿ ಅದರೊಳಗೆ ಹಾಕ್ಕೊಳ್ಳಿ. ನಿಮಗೆ ಓಪನ್ ಮಾಡಿ ಸರಿಯಾಗಿ ಹಾಕ್ಕೊಳಕ್ಕೆ ಆಗ್ತಿಲ್ಲ ಅಂದರೆ ಬೇಕಾದರೆ ನೀವು ಆಫ್ ಮಾಡಿನೂ ಸಹ ಹಾಕ್ಕೋಬೋದು. ಮೊಟ್ಟೆನ ಓಪನ್ ಮಾಡಿ ಹಾಕಿದ್ಮೇಲೆ ಅದನ್ನು ಕೈ ಆಡೋಕ್ಕೆಲ್ಲ ಹೋಗಬೇಡಿ. ಅದು ಸ್ವಲ್ಪ ಬಾಯ್ಲ್ಡ್ ಆಗೋದಕ್ಕೆ ಬಿಡಿ. ಅದು ಬಾಯ್ಲ್ಡ್ ಆದಮೇಲೆ ಸ್ವಲ್ಪ ಮೇಲೆ ಕುದಿ ಬರೋ ಥರ ನಿಮಗೆ ಅನಿಸುತ್ತಲ್ವ, ಆವಾಗ ಒಂದು ಸ್ಪೂನ್ ತಗೊಂಡು ನೀಟಾಗಿ ಸೈಡಲ್ಲೆಲ್ಲ ತಿರುಗಿಸ್ಕೊಂಡು ಬನ್ನಿ. ಇವಾಗ ನೋಡ್ತಾ ಇದ್ದೀರಾ ಮೊಟ್ಟೆ ಥರನೇ ಹೇಗೆ ಬಂದಿದೆ ಅಂತ. ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಮೊಟ್ಟೆ ಹೊಡೆದ ತಕ್ಷಣ ತಿರುಗ್ಕೊಳ್ತೀನಿ ಅಂದರೆ ಅದೆಲ್ಲ ಕದರ್ಕೋಗ್ಬಿಡುತ್ತೆ. ಸೊ ಅದು ಆದಷ್ಟು ಕೂಲಾಗಿರುವಾಗ ಮೊಟ್ಟೆನ ಒಡೆದು ಹಾಕ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಮೊಟ್ಟೆ ಸಾಂಬಾರನ್ನ ಮಾಡ್ಬೋದಂತ. ಹಾಗೆ ಇದು ಜಾಸ್ತಿ ಟೈಮು ಸಹ ತೊಗೊಳ್ಳಲ್ಲ. ಬನ್ನಿ ಇವಾಗ ಒಂದು ಪ್ಲೇಟ್ ಆರ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೀವು ಬೇಗ ಸಾಂಬಾರಾಗಬೇಕು ಅಥವಾ ಏನು ಮನೇಲಿ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಇದ್ದಾಗ ಏನಾದರೂ ಮಾಡ್ಕೋಬೇಕು ಅಂತ ಅನಿಸಿದ್ರೆ ನೀವು ಈ ರೆಸಿಪಿನ ಖಂಡಿತವಾಗ್ಲೂ ಮಾಡ್ಕೋಬೋದು. ಒಳಗೂ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇವಾಗ ನಮ್ಮ ಸಿಂಪಲ್ ಆ್ಯಂಡ್ ಸೂಪರ್ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ಈ ಸಾಂಬಾರು ಮುದ್ದೆ ಜೊತೆ ಸೂಪರ್ ಆ್ಯಂಡ್ ಅಲ್ಟಿಮೇಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಿಮ್ಮ ಮನೆಯವ್ರಿಗೂ ಕೊಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.